ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ತಿನ್ನಪ್ಪ ತಂದೆ ತಿನ್ನು. ಹೆಂಗ್ ಮಾಡಿದ್ದೀನಿ ಹೇಳು. ಆಕ್ಚುಲಿ ಅದನ್ನ ನಾನು ಹೇಳ್ತೀನಿ, ಇವ್ನು ನಾನ್ ಜೀವಕ್ಕೆ ತುಂಬಾ ಲಕ್ಕಿ. ನೋಡಿ ಅದ್ ಬಿಟ್ಟಿದ್ದಕ್ಕೆ ಎಷ್ಟು ಚೆನ್ನಾಗಾಗಿದೆ. ಎಲ್ಲರೂ ರೈಸ್ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾರೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ. ಗೈಸ್, ಇವತ್ತಿಂದು ಏನು ಅಂದರೆ ಇವತ್ತು ಊರಿಗೆ ಹೋಗ್ತಾ ಇದ್ದೀನಲ್ಲ, ಸೊ ನಮ್ಮ ಅಕ್ಕ ಮಾಡೋ ಎಗ್ರೆಸ್ ಅಂದರೆ ನನಗೆ ತುಂಬ ಇಷ್ಟ. ಅದಕ್ಕೆ ಅಕ್ಕಂಗೆ ಎಗ್ರೆಸ್ ಮಾಡು ಅಂತ ಹೇಳಿದ್ದೀನಿ. ಸೊ ಇವತ್ತಿನ ನನ್ನ ಬ್ಲಾಗಲ್ಲಿ ನಮ್ಮ ಮನೇಲಿ ನಮ್ಮ ಅಕ್ಕ ಮಾಡುವಂಥ ಎಗ್ರೆಸ್ ರೆಸಿಪಿನ ನಾನು ನಿಮಗೆ ಹೇಳ್ಕೊಡ್ತೀನಿ. ವಿತೌಟ್ ಸ್ಕಿಪ್ಪಿಂಗ್ ವ್ಲಾಗ್ನ ಎಂಡ್ವರೆಗೂ ನೋಡಿ ಬನ್ನಿ. ಗೈಸ್ ನೋಡಿ, ಅದೇ ಎಗ್ರೆಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ನಲ್ಲ, ಹೇಳ್ಬೇಕಂದ್ರೆ ನಮ್ಮ ಅಕ್ಕಂಗೆ ಆರಾಮಿಲ್ಲ ಅಂದರೂ ನಾನು ಕೇಳಿದ್ದೀನಿ ಅಂತ ಇಲ್ಲ ಅನ್ಬಾರ್ದು ಅಂತ ಬಂದಿದ್ದಾರೆ ಗೈಸ್ ಮಾಡ್ಕೊಡಕ್ಕೆ. ಮಾಡ್ಕೊಡಕ್ ಬಂದಿಲ್ಲ, ನೀ ನಮ್ಮ ಮನೆಗೆ ಬಂದಿದ್ಯಾ? ಅಲ್ಲ, ಕಿಚನ್ಗೆ ಬಂದಿದ್ದಾರೆ ತಾನೇ, ಯಾರು ಹೇಳಲ್ಲ. ಸೊ ಫಸ್ಟು ಸಣ್ಣಕ್ಕಿ ಹಾಕಿ ನಾನು ಇಷ್ಟು ಮಾಡ್ಕೊಂಡಿದ್ದೀನಿ. ನನ್ನ ಪ್ರಕಾರ ಸಾಕಿಷ್ಟು. ಇವನಂತೂ ಇಷ್ಟು ತಿಂತಾನೆ ಗೊತ್ತಾ, ಎಳೆ ಮಗು ಥರ ತಿಂತಾನೆ ರೈಸು. ನನ್ನ ವಾಯ್ಸ್ ಸರಿ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವತ್ತು ಎಗ್ ರೈಸ್ ಮಾಡೋದು ನಾನು ಹೇಗೆ ಅಂತ ಹೇಳ್ತೀನಿ. ಫಸ್ಟು ಒಂದು ಪ್ಲೇಟ್ಗೆ ರೈಸ್ನ ಹಾರಾಕಿದ್ದೀನಿ. ಅದಾದ ನಂತರ ಈ ಥರದ್ದೊಂದು ಇದು ತಗೊಂಡು, ಇದಕ್ಕೆ ಏನಂತಾರೆ, ಕಡಾಯಿ ಏನು ಬಾಣ್ಲಿ ಈ ಥರದೊಂದು ತಗೊಂಡು ಗ್ಯಾಸ್ ಹಚ್ಚಿ, ಅದು ನಿಮಗೂ ಗೊತ್ತು, ಇದು ಇಡಬೇಕು. ನೋಡಿ ಎಷ್ಟು ಚೆನ್ನಾಗಿ ತೊಳೆದವ್ರು ನಮ್ಮ ಮನೆ ಆಂಟಿ, ಪಾತ್ರೆ ತೊಳೆದವ್ರು. ಯಪ್ಪ, ಅದು ಏನೇನು ಇದು ತಗೊಂಡಿದ್ದೀವಿ ಹೆಚ್ಕೊಂಡಿದ್ದೀರ ಹೇಳ್ತೀನಿ ಇರೋ ನಾನು ಏನೇನು ಅಂತ. ಅದನ್ನು ತೋರಿಸಿ ಮತ್ತೆ ಇನ್ನೊಂದ್ಸಲ ತೋರಿಸಿ ಯಾಕೆ. ನೋಡಿ, ನಾನು ಜಾಸ್ತಿ ಒಂದು ಚೂರು ಅಷ್ಟೇ ಆಯಿಲ್ ಹಾಕೋದು. ನಮ್ಮಮ್ಮ ಅಂತೂ ಆಯಿಲ್ ಹೆವಿ ಹಾಕ್ತಾರೆ. ನಾನು ಒಂದು ಚೂರು ಸಾಸ್ತ್ರಕ್ಕಿರಲಿ ಅಂದ್ಬಿಟ್ಟು ನಾನು ಆಯಿಲ್ ಅಷ್ಟೇ ಹಾಕೋದು. ಆಯಿಲ್ ಎಷ್ಟು ಕಡಿಮೆ ತಿಂತೀವಿ ಅಷ್ಟು ಒಳ್ಳೇದಲ್ವಾ. ಆಲ್ಮೋಸ್ಟ್ ನಾನು ಯೂಸ್ ಮಾಡೋದೇ ಯಾವಾಗಲೂ ಅಷ್ಟೇ. ನೋಡಿ, ಬಟರ್ ಅಷ್ಟೇ ಯೂಸ್ ಮಾಡೋದು ನಾನು. ಈಗ ಮಾಡ್ಕೊಳ್ಳಿ. ಬಟ್ ಬಟರ್ ಹಾಕಿದಾಗ ದಯವಿಟ್ಟು ಕಮ್ಮಿ ಫ್ಲೇಮಲ್ಲಿ ಇಡಿ. ಇದಿಲ್ಲೇ ಇಟ್ಟಿರ್ತೀನಿ ಗೈಸ್, ಸಾಕಾಗಲ್ಲ ಅಂದರೆ ಬೇಕಾಗುತ್ತಲ್ಲ, ಅದಕ್ಕೆ. ನಾನಂತೂ ಫುಲ್ಲು ನೀಟು. ನೋಡಿ, ಇದು ಹಾಕ್ತಿದ್ದಂಗೆನೆ ಇದಿಲ್ಲಿ ಇಟ್ಕೊಂಡಿರ್ತೀನಿ. ಫಸ್ಟು ನಾನು ಎಗ್ ರೈಸ್ಗೆ ಇದು ಹಾಕ್ತೀನಿ ನೋಡಿ, ಸಾಸಿವೆ. ಅದಾದ ನಂತರ ಕರಿಬೇವು ಸೊಪ್ಪು. ಕರಿಬೇವು ಸೊಪ್ಪು ಹಾಕಿದ ತಕ್ಷಣ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ, ಅದಾದ ನಂತರ ಅಮ್ಮ ನಮ್ಮ ಮಮ್ಮಿ ನೋಡಿ ಅಷ್ಟು ಎಷ್ಟು ಕೂದೈತೆ, ಇಷ್ಟು ತಿಂದ್ರೆ ಬರುತ್ತೆ ಮಲ್ಲಾಗ್ರ. ನನಗೆ ಜಾಸ್ತಿ ಹಾಕಬಾರ್ದು, ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ. ಹಸಿರು ಮೆಣಸಿಕಾಯಿ ಏನು ಮಾಡೋಕ್ಕಾಗಲ್ಲ. ಇಷ್ಟು ಹಸಿರು ಮೆಣಸಿಕಾಯಿ ಹಾಕಿ ಒಂಚೂರು ಫ್ರೈ ಮಾಡ್ಕೊಳ್ಳಿ, ಡೀಪ್ ಫ್ರೈ ಮಾಡ್ಕೊಂಬೇಡಿ. ಓಕೆ, ನನಗದು ಫುಲ್ಲು ಎಲ್ಲ ಇದಾದರೆ, ಡೀಪ್ ಫ್ರೈ ಆದರೆ ಇಷ್ಟ ಆಗಲ್ಲ. ನೆಕ್ಸ್ಟು ಆನಿಯನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗೈಸ್. ನಾನು ಏನೋ ಮಿಸ್ ಹೊಡಿತೈತಲ್ಲ, ಏನು ಒಂದು ಈಗ ನೋಡ್ತಾ ಇದ್ದೀನಿ. ನಮ್ಮಮ್ಮ ಟೊಮೆಟೊನ ಕಟ್ ಮಾಡಿಲ್ವಲ್ಲ. ಅದು ಕೊಡ್ಲಾ ನಡೆಯುತ್ತಾ? ಬೇಡ, ಇದು ಚೆನ್ನಾಗಿ ಬ್ರೌನ್ ಕಲರ್ ಬರಬೇಕಲ್ಲ, ಅವಾಗ ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ನಾನು ಟೊಮೆಟೊ ಕಟ್ ಮಾಡ್ತಾ ಇದ್ದೀನಿ. ಬಾಯ್. ಟೊಮೆಟೊ ಎಲ್ಲ ಹಚ್ಚಿಟ್ಟಿದ್ದೀನಿ. ಇವಾಗ ಎಲ್ಲರೂ ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಆಮೇಲೆ ಈರುಳ್ಳಿ ಹಾಕ್ತಾರೆ. ನನಗೇನು ಹಂಗೆ ಆಗಲ್ಲ ಅಪ್ಪ.
ಸ್ವಲ್ಪನೇ ಹಾಕಿ, ಸ್ವಲ್ಪನೇ ಇರೋದು ಇಲ್ಲಿ, ಅದಕ್ಕೆ ಇಷ್ಟು ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ನಾವು ಅಂಗಡಿಲಿ ತರೋದೇ ಇಲ್ಲ ಗೊತ್ತಾ, ನಮ್ಗೆ ಇಷ್ಟನೇ ಆಗಲ್ಲ. ನಮ್ಮಮ್ಮ ಮನೆಯಲ್ಲೇ ಪ್ರಿಪೇರ್ ಮಾಡಿ, ನನಗೆ ಉದಾಹರಣೆ ನಾನು ಚೆನ್ನಾಗಿ ನಾನೇ ಪ್ರಿಪೇರ್ ಮಾಡ್ತಿದ್ದೆ. ಇಲ್ಲಿ ನೋಡಿ ನಮ್ಮಮ್ಮ ಎಲ್ಲ ಆಲ್ರೆಡಿ ಬೆಳ್ಳುಳ್ಳಿ ಬೆಳೆಸಿಟ್ಟು, ಶುಂಠಿ ಎಲ್ಲ ನೀರಲ್ಲಿ ನೆನೆಸಿಟ್ಟವ್ರು ಆಲ್ರೆಡಿ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು. ನಾವು ಅಂಗಡಿಲಿ ಏನೋ ನಮ್ಗೆ ಇಷ್ಟನೇ ಆಗಲ್ಲಪ್ಪ, ಅದು ತೀರಾ ಆಗಲ್ಲ. ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡಿ, ಅದಾದ ನಂತರ ಅದು ಸಾಲ್ಟ್ ಹಾಕಿ, ಎಷ್ಟು ರುಚಿಗೆ ತಕ್ಕಷ್ಟು ಸಾಲ್ಟ್. ಉಪ್ಪು ಇಷ್ಟೊತ್ತಲ್ಲಿ ಅನ್ಬಾರ್ದಲ್ಲ, ಅದಕ್ಕೆ ನನ್ನ ಕೈಲಿ ಉಪ್ಪು ಆಗಲ್ಲ ಗೈಸ್, ಅದಕ್ಕೆ. ನೋಡಿ ನಾನು ಹೇಳಿಲ್ವಾ ಬಟರ್ ಯಾಕಲ್ಲಿ ಇಟ್ಟಿದ್ದೀನಿ ಅಂದರೆ, ನೋಡಿ ಎಣ್ಣೆ ಆದರೆ ಹಾಗೆ ಇರುತ್ತೆ, ಬಟರ್ ಆದರೆ ಇರೋದೇ ಇಲ್ಲ ಕಾಣೋ, ಬೇಗ 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 ಇದಾಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಬಟರ್ ಹಾಕಬೇಕು. ಅಂದರೆ ಡಯಟಲ್ಲಿ ಇರೋರಿಗೆ ತುಂಬ ಒಳ್ಳೇದು ಇದು ಬಟರ್. ಅಕ್ಕ ಬಟರಿಂದ ಫ್ಯಾಟ್ ಏನು ಬರಲ್ಲ ಅಲ್ಲ? ಹೆಲ್ದಿ ಫ್ಯಾಟ್ ಬಂದ್ರು. ಈ ಗೀ ಏನು ಹೇಳ್ತಾರೆ ಒಬ್ಬೊಬ್ರು, ಅಯ್ಯೋ ಗೀ ಅಂದರೆ ಹೊಟ್ಟೆ ಬಂದ್ಬಿಡುತ್ತೆ, ಗೀ ಅಂದರೆ ಫ್ಯಾಟು ಅಂತಾರೆ. ಬಟ್ ಅದು ತುಂಬ ಹೆಲ್ದಿ ಗೊತ್ತಾ ಗೀ. ಹಂಗೆ ಅಂದರೆ ಯಾವುದನ್ನೇ ಆದರೂ ಅತಿ ಮಾಡ್ಕೊಬಾರ್ದು, ಲಿಮಿಟ್ ಇರಬೇಕಂತ. ಅತಿ ಆದರೆ ಅಮೃತ ವಿಷ. ಈ ಥರ ಎಲ್ಲ ಅಂದರೆ ನಾನು ಒಬ್ಳಿಗಾಗಿದ್ರೆ ಇಷ್ಟು ಆಗ್ತಿದ್ದೆ, ನೀನು ನಾನು ಅಮ್ಮ ಎಲ್ಲ ಇದ್ದೀವಲ್ಲ. ಸೊ ನೋಡಿ ಚೆನ್ನಾಗಿ ಈ ಥರ ಇಲ್ಲಿದೆಯಲ್ಲ ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಬೇಕು. ಸೊ ಬೇಯೋವರೆಗೂ ನಾವೀಗ ಏನು ಮಾಡೋಣ ಅಂದರೆ ಎಲ್ಲ ಫ್ರಿಜ್ಜಲ್ಲಿ ಇಡೋಣ. ಬಟರ್ ಎತ್ತಿ, ಫ್ರಿಡ್ಜು ಸ್ವಲ್ಪ ಗಲೀಜಾಗಿದೆ ಗೈಸ್ ನೋಡಿ. ಅಂದರೆ ಆ ಥರ ಅಲ್ಲ, ನಮ್ಮಮ್ಮ ಗೈಸ್ ನಾನು ಓಪನ್ ಆಗಿ ಹೇಳ್ತೀನಿ ಅಂದರೆ ನಮ್ಮಮ್ಮ ನಾನು ನಮ್ಮಮ್ಮ ಅಂತ ಬಂದರೆ ನಾನು ಹೆವಿ ಕ್ಲೀನು. ಏನಿದು? ಓಹೋ ನೆನ್ನೆ ನಂಗೆ ಹುಷಾರಿರ್ಲಿಲ್ಲ, ಆಗ ನಮ್ಮಮ್ಮ ದೋಸೆ ಕಲಿಸಿರೋದು. ದೋಸೆ ಅಲ್ಲ, ಇದು ರೊಟ್ಟಿ. ಇದ್ರ ಪಾಡಿಗೆ ಬೇಲಿ ಇಲ್ಲಿ ನನ್ನ ಏನು ಗೊತ್ತಾ, ಅಡುಗೆ ಮಾಡಬೇಕಾದ್ರೆ ನಾನು ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಗೈಸ್. ನನಗದೊಂದು ಹುಚ್ಚು. ಕೈ ಸುಟ್ಟೋದ್ರ ಪರವಾಗಿಲ್ಲ, ನಂಗೆ ಅವಾಗ ಕ್ಲೀನ್ ಮಾಡ್ತಾ ಇರ್ಬೇಕು ನನಗೆ. ಹಂಗೆ ನೋಡಿ ಎಲ್ಲ ಎಷ್ಟು ನೀಟಾಗಿ ಇಟ್ಟಿದ್ದೀವಿ ನಮ್ಮ ಮನೆ. ಇವೆಲ್ಲ ಪಾತ್ರೆ ತೊಳಿಬೇಕಾಗಿದ್ದು, ನಮ್ಮಮ್ಮನೂ ತೊಳೆಯಲ್ಲ, ನಾನು ತೊಳೆಯಲ್ಲ, ಕೆಲಸದ ಅಂಟಿ ತೊಳಿತಾರೆ. ಇದನ್ನ ತೊಳಿಯೋಕ್ಕಾಗಲ್ಲ ಪಾಪ, ಪಾತ್ರೆ ತೊಳೆಯೋರು ಇದ್ದಾರೆ ಅಂದ್ಬಿಟ್ಟು ಹಂಗೆ ಹಾಕ್ಬಾರ್ದು. ಯಾಕೆಂದ್ರೆ ಇದ್ರಲ್ಲಿ ಟೊಮೆಟೊ ಅಷ್ಟೇ ಎಲ್ಲ ಕಟ್ ಮಾಡಿದ್ದು ಇಲ್ಲೇ ಇಟ್ಟಿರ್ತೀನಿ. ಅದನ್ನ ನಾನು ಅದ್ರಲ್ಲಿ ಯಾರೋ ತಿಂತಾರಲ್ಲ, ಏನೂ ಆಗಿಲ್ಲ, ಪ್ಲೇಟಲ್ಲಿ ಕ್ಲೀನೇ ಇಲ್ಲ. ಗೈಸ್ 5 ಮಿನಿಟ್ ಅಕ್ಕ, 5 ಮಿನಿಟ್ಸ್ ಬೇಕಾ ಟೊಮಾಟೊ ಬೇಕೆ? 5 ಮಿನಿಟ್ಸ್ ಎಲ್ಲ ಬೇಕಾಗಿಲ್ಲ, ಆಗಲೇ ಬೆಂದೇ ಹೋಗೈತೆ ನೋಡಿ. ಚೆನ್ನಾಗಿ ಫ್ರೈ ಆಗ್ತಿದೆ ಗೈಸ್. ಇದು ಫ್ರೈ ಆಗ್ತಾ ಇದ್ದಂಗೆ ಏನು ಮಾಡಬೇಕಂದ್ರೆ, ಫಸ್ಟು ನಾನು ಮಾಡೋ ರೀತಿ ಹೇಳ್ತೀನಿ, ನೀವೇ ಹೆಂಗೆ ಮಾಡ್ತೀನಿ ನಂಗೆ ಗೊತ್ತಿಲ್ಲ. ಒಬ್ಬೊಬ್ರು ಏನದು ಎಗ್ ರೈಸ್ಗೆ ಟೊಮ್ಯಾಟೊ ಹಾಕಲ್ಲ, ಬಟ್ ನಾನು ಹಾಕ್ತೀನಿ, ಚೆನ್ನಾಗಿ ಸಕ್ಕತ್ತಾಗಿರುತ್ತೆ. ನೋಡಿ ಅಚ್ಚ ಖಾರದ ಪುಡಿ ಒಂದೇ ಕಡೆ ಹಾಕಬೇಡಿ, ನಿಂತ್ಕೊಳ್ಳುತ್ತದಲ್ಲೇ. ಇದು ಗರಂ ಮಸಾಲ. ಏನು ಗೊತ್ತಾ, ಸ್ಪೂನಲ್ಲಿ ತೋರಿಸ್ತಿದ್ದೆ, ಅವ್ರಿಗೆ ಗೊತ್ತಾಗುತ್ತೆ ಟೇಸ್ಟು. ಸೊ ಟೇಸ್ಟ್ ಅಂತೀನಿ, ಎಷ್ಟು ಹಾಕಬೇಕು ಏನು ಅಂತೇಳಿ. ಸೊ ಗರಂ ಮಸಾಲ ಮತ್ತು ಅಚ್ಚ ಖಾರದ ಪುಡಿ ಹಾಕಿ ನೀವು ಈಗ ಮಾಡಬೇಕು. ಏಕೆ ಅಂದರೆ ಕಮ್ಮಿ ಫ್ಲೇಮ್ ಬಿಡಬೇಕು ಸ್ವಲ್ಪ, ಏಕೆ ಅಂದರೆ ಅದು ಖಾರ ಇದೆಯಲ್ಲ, ಅದೊಂದು ಸ್ವಲ್ಪ ಬೇಯಬೇಕು. A few moments later. ಗೈಸ್ ನೋಡಿ ಚೆನ್ನಾಗಿ ಬೆಂದಿದೆ. ಇವಾಗ ಏನು ಮಾಡಬೇಕು, ಮೊಟ್ಟೆ ಹೊಡೆದು ಹಾಕಬೇಕು. ಟುಮ್ ಟುಮ್ ಟಡಾ. ಮೊಟ್ಟೆ ಹೊಡಿಯೋದೇ ಒಂದು ಫಸ್ಟ್ ಇಷ್ಟ ಆಗ್ತಿತ್ತು, ಈಗ ಇಷ್ಟು ಅಲ್ಲ.
4 ಮೊಟ್ಟೆ ಅಂದರೆ ನಾನು ಒಬ್ಬಳೇ ಇದ್ದಿದ್ರೆ 3 ಹೊಡ್ಕೊತಿದ್ದೆ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಹೇಳೋದಲ್ಲ ನನಗೆ ಚಿಕನ್ ಪಾಕ್ಸ್ ಆಗಿದೆ ಅಂತ ಹೇಳಿ. ಸೊ ಹಾಗಾಗಿ ಚಿಕನ್ ಎಲ್ಲ ಜಾಸ್ತಿ ತಿನ್ನಂಗಿಲ್ಲ, ಅದಕ್ಕೆ ಬಾಯಿ ಕೆಟ್ಟೋಗ್ಬಿಟ್ಟಿದೆ. ಪಾಪ ಇವ್ನು ಎಗ್ ರೈಸ್ ಅಂತಿದ್ನಲ್ಲ. ಗೈಸ್ ನನಗೆ ನಮ್ಮ ಅಕ್ಕ ಮಾಡೋ ಎಗ್ ರೈಸ್ ಅಂದರೆ ಭಾಳ ಇಷ್ಟ. ಯಾಕಂದ್ರೆ ಇದು ಎಗ್ ರೈಸ್ ಆದ್ಮೇಲೆ ನಿಮ್ಗೆ ತೋರಿಸ್ತೀನಿ, ಟೇಸ್ಟ್ ಮಾಡಿಬಿಟ್ಟು ಆಗ ಗೊತ್ತಾಗುತ್ತೆ. ಗೈಸ್ ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಹಾಕ್ಬಿಟ್ಟು ಏನು ಗರ ಗರ ಅಂತ ತಿರುಗ್ಬಿಡಿ. ಸಿಂಪಲ್ಲಾಗಿ ಒಂದು ಸುತ್ತಿ ಹೀಗೆ ಮಾಡಿಬಿಟ್ಟು ಅದ್ರ ಪಾಡಿಗೆ ಅದನ್ನು ಬಿಟ್ಬಿಡ್ಬೇಕು. ಏಕೆಂದರೆ ಮೊಟ್ಟೆ ಗಟ್ಟಿ ಹಾಕಬೇಕು. ತುಂಬ ಓವರ್ ಬಿಡ್ಬಿಡಿ ಆದರೆ ಚೆನ್ನಾಗಿರಲ್ಲ. ಅದಕ್ಕೆ ನೋಡಿ ಇಷ್ಟು ಮಾಡಿಬಿಟ್ಟಿದ್ದೀನಿ. ಚೂರು ಬೇಲಿ ಅಲ್ಲಿವರೆಗೂ ನಾನು ನಮ್ಮಮ್ಮ ಒಂದು ಮಾಡೋರು ಒಂದು ಬಿಟ್ಟಿರ್ತಾರಲ್ಲ, ಅದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ತೀನಿ. ಪ್ಲೀಸ್ ನೋಡಿ, ಅದು ಬಿಟ್ಟಿದ್ದಕ್ಕೆ ಎಷ್ಟು ಚೆನ್ನಾಗಾಗಿದೆ. ಎಲ್ಲರೂ ರೈಸ್ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾರೆ. ನನಗೇನೋ ಕೊತ್ತಂಬರಿ ಸೊಪ್ಪು ಹಸಿ ಇದ್ರೆ ಇಷ್ಟ ಅಲ್ಲ, ಅದಕ್ಕೆ ಫಸ್ಟ್ ನಾವು ಕೊತ್ತಂಬರಿ ಸೊಪ್ಪು ಹಾಕೋತೀವಿ. ಗೈಸ್ ಇವಳು ಏನು ಡಿಫ್ರೆಂಟಾಗಿ ಮಾಡ್ತಾ ಇದ್ದಾಳೆ ಅನ್ಕೊಂಬೇಡಿ. ನೀವು ಒಂದ್ಸಲ ನಾನು ತೋರಿಸ್ತಾ ಇರೋ ಥರ ಮಾಡ್ಕೊಂಡು ತಿನ್ನಿ, ಆಮೇಲೆ ಮಾತಾಡಿ. ಅಯ್ಯಪ್ಪ, ನೋಡ್ರಾ ಫೈನಲಿ ಆಹಾ ಘಮ ಘಮ ವಾಸನೆ. ರೈಸ್ ಆರಕ್ಕೆ ಇಟ್ಟಿರ್ತಲ್ಲ ಅದನ್ನ ಹೀಗೆ ಹಾಕ್ಬೇಕು. ಕೈಯಲ್ಲೇ ಹೀಗೆ ಮಾಡ್ಕೊಳ್ಳಿ, ಏಕೆಂದ್ರೆ ಹಿಂಟೆ ಇದ್ರೆ ಗೊತ್ತಾಗುತ್ತಲ್ಲ. ನನ್ನ ಪ್ರಕಾರ ಮೊಟ್ಟೆ ಸಾಕಾಗಲ್ಲ. ನೋಡ, ಅದೊಂದು ಪ್ಲೇಟ್ ಇದೊಂದು ಪ್ಲೇಟ್, 2 ಪ್ಲೇಟು. ಕಮ್ಮಿ ಫ್ಲೇಮ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡೋದು ತೋರಿಸು, ನಾನು ಏನು ತೋರಿಸ್ತೀನಿ. ಗಮ್ಮಂತ ಐತಲ್ವೇನೋ. ಯಾರು ಅಡುಗೆ ಮಾಡ್ತಾ ಇರೋದು? ನೀನು ನಮ್ಮ ಅಕ್ಕ. ನಾನು ಇದನ್ನ ಎಲ್ಲಿ ಮಾಡಿದ್ದೆ ಹೇಳು? ಎಗ್ ರೈಸ್ನ ಬಿಗ್ ಬಾಸ್ ಮಾಡಿದ್ದೆ. ಟೊಮೆಟೊ ಗೊಜ್ಜು ಮಾಡಿದ್ದೆ. ನೆಕ್ಸ್ಟು ಟೊಮೆಟೊ ಗೊಜ್ಜು, ಅದು ತುಂಬ ವರ್ಷ ಆಯ್ತು ಮಾಡಿ. ಅದಕ್ಕೆ ಇನ್ನೊಂಥರ ಡಿಫ್ರೆಂಟಾಗಿ ಕಲ್ತಿದ್ದೀನಿ, ಅದನ್ನು ತೋರಿಸ್ತೀನಿ ಗೈಸ್. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ನನ್ನ ಕೈಯೇನೋ ಬಂತು ಗೊತ್ತಾ, ಮಿಕ್ಸ್ ಮಾಡಿ ಮಾಡಿ ಮಾಡಿ. ಮೊದಲೇ ಆರಾಮಿಲ್ಲ ನಿನಗೆ, ಏನು ಮಾಡೋಕ್ಕಾಗಲ್ಲ. ಗೈಸ್, ಇನ್ಸ್ಟಾಗ್ರಾಮಲ್ಲಿ ಹೊಸ ರೀಲ್ಸ್ ಹಾಕಿದ್ದೀನಿ. ಸ್ಯಾರಿಲ್ ಮಾಡಿ, ನೀವು ಶಾರ್ಟ್ ಡ್ರೆಸ್ ಹಾಕ್ಬೇಡಿ, ಬಿಕಿನಿ ಹಾಕ್ಬಿಡಿ ಅಂತ ಹೇಳ್ತಿರಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದೀನಿ. ಹೋಗಿ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಗೈಸ್ ಎಲ್ಲರೂ ಯಾರು ನೋಡಿರ್ತೀರಲ್ಲ, ನೀವು ಸ್ಟೋರಿ ಹಾಕಿ ಸಾಕು ಅಷ್ಟೇ. ನನ್ನನ್ನು ಮೆನ್ಷನ್ ಮಾಡಿ, ನಾನು ಮೆನ್ಷನ್ ಮಾಡ್ತೀನಿ ಬೇಕಿದ್ರೆ. ಗೈಸ್ ಮಾಡಿ ಗೈಸ್, ನಮ್ಮ ಅಕ್ಕ ಹೇಳಿದ್ಮೇಲೆ ಮಾಡ್ತಾರೆ. ನೀವು ಇವತ್ತೇ ಮಾಡಬೇಕು, ಒಂದು ತಿಂಗಳ ಬಿಟ್ಟು ಮಾಡಬೇಡಿ ಗೈಸ್, ಹೇಳಿದ್ಮೇಲೆ ಮಾಡಿ. ಯಾವತ್ತು ಅಪ್ಲೋಡ್ ಮಾಡ್ತೀವಿ ಇದನ್ನ? ಅಂದರೆ ನಾಳೆಗೆ ಒಂದು ಆಲ್ರೆಡಿ ಅಪ್ಲೋಡ್ ಆಗ್ತಾ ಇದೆ. ಅದು ಇದ್ದು KFC 5 ಸ್ಟಾರ್. 5 ಸ್ಟಾರ್, ಎಸ್. ಸೊ ಫೈನಲಿ ಆಯ್ತು, ಮಿಕ್ಸ್ ಆಯ್ತು ನೋಡಪ್ಪ, ಮಿಕ್ಸ್ ಆಗಿದೆ. ಇನ್ನೊಂದು ಅದೇ ಹೇಳಿಲ್ವಾ, ಇನ್ನೊಂದೆರಡು ಮೊಟ್ಟೆ ಇದ್ದಿದ್ರೆ. ಅಕ್ಕ ಕೆಲವರು ಇದು ಕಲರ್ ಹಾಕ್ತಾರೆ, ಅರ್ಶಿನ ಪುಡಿ ಏನಾದ್ರು ಕಲರ್ ಆಗಿ, ನೀನೇನು ಹಾಕಲ್ವಾ? ಏನು ಎಗ್ ರೈಸ್ಗಾ? ಹಾ, ಅರ್ಶಿನ ಯಾರು ಹಾಕಲ್ಲ. ಒಂದು ಇದು ಬರುತ್ತೆ ಟೇಸ್ಟಿಂಗ್ ಪೌಡರ್ ಅಂತ, ಅದನ್ನು ಹಾಕ್ತಾರೆ. ಅದು ನಾವು ಅದನ್ನ ಅಫ್ಕೋರ್ಸ್ ಅದೆಲ್ಲ ಕಲರ್ ಚೇಂಜ್ ಆಗೋದು, ತುಂಬ ಓವರ್ ಟೇಸ್ಟ್ ಕೊಡೋದು ಎಲ್ಲ ಅನ್ಹೆಲ್ದಿನೇ. ಈ ಥರ ಸಾಕಲ್ವ, ನ್ಯಾಚುರಲ್. ಚೆನ್ನಾಗಿದೆ, ಸ್ಮೆಲ್ ನೋಡಿದ್ರೆ ಗೊತ್ತಾಗ್ತಿದೆ ಇಲ್ಲಿ. ಇಲ್ಲ ಹೆಂಗೆ ಕಾಣಿಸ್ತೈತೆ ವಿಡಿಯೋಗೆ. ಬಿಡು, ಇವಾಗ ಪ್ಲೇಟ್ಗೆ ಹಾಕೊಂಡು ಆನಿಯನ್ ಕಟ್ ಮಾಡಿ, ಪ್ಲೇಟ್ಗೆ ಹಾಕೊಂಡು ಆನಿಯನ್ ಕಟ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅವನ ಹತ್ರ ಕೇಳೋಣ ಹೆಂಗೆ ಮಾಡಿದ್ದೀನಿ ಅಂದ್ರೆ. ಓಕೆ ಗಾಯ್ಸ್, ಬಾಯ್. ಇರಿ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀವಿ. ಈ ಒಂದು ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ನನ್ನ ಸಬ್ಸ್ಕ್ರೈಬರ್ಸ್ ಯಾರು ಇದ್ದೀರಾ, ನಿತಿನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಾಪ. ಥ್ಯಾಂಕ್ಸ್ ಅಕ್ಕ. ಗೈಸ್ ನೋಡಿ, ಇಷ್ಟು ಸಪೋರ್ಟಿವ್ ಅಕ್ಕ ಸಿಗೋದಕ್ಕೆ ನಾನು ತುಂಬ ಲಕ್ಕಿ. ಆ್ಯಕ್ಚುಲಿ ಅದನ್ನ ನಾನು ಹೇಳ್ತೀನಿ, ನಾನು ಸಿಗೋಕ್ಕೆ ತುಂಬ ಲಕ್ಕಿ. ಲಕ್ಕಿ ಅಂದಿಯಲ್ಲ, ತುಂಬ ಲಕ್ಕಿ ಫೆಲೋ. ಹೌದು ಗಾಯ್ಸ್, ಎಲ್ಲರೂ ಕಮೆಂಟಲ್ಲಿ ಹೇಳ್ತಿರ್ತೀರ ಕೆಲವರು, ನಿಮ್ಮ ಅಕ್ಕ ಸಿಗಾಕ ನೀವು ಪುಣ್ಯ ಮಾಡಿದೆ ಅಂತ. ಹೌದು, ನಾನು ಪುಣ್ಯನೇ ಮಾಡಿರೋದು. ತಿನ್ನಪ್ಪ ತಂದೆ, ತಿನ್ನು. ಹೆಂಗೆ ಮಾಡಿದ್ದೀನಿ ಹೇಳು, ನಿಜ ಹೇಳಿ, ನಾನೇನು ಬೇಜಾರು ಮಾಡ್ಕೊಳ್ಳೋದು. ನಾನು ನಿಜಾನೇ ಹೇಳೋದು ವಿಷಯದಲ್ಲಿ. ಗೈಸ್ ಸಖತ್ತಾಗಿದೆ, ಚೆನ್ನಾಗಿದೆ ಗೈಸ್. ಅಂದರೆ ರೋಡ್ ಸೈಡ್ ಸಿಗುತ್ತಲ್ವ, ಅದೇ ಥರ ಟೇಸ್ಟ್ ಇದೆ.
ಇದು ಎಗ್ ರೈಸ್ ತಿನ್ನಕ್ಕೆ ಮತ್ತೊಂದು ಟೈಮ್ ಬರ್ತೀನಿ ದಾವಣಗೆರೆಯಿಂದ. ನಾನು ತಿಂತಾ ಇದ್ದೀನಿ ಗೈಸ್, ನಾನು ಟೇಸ್ಟ್ ಮಾಡ್ತೀನಿ. ಗೈಸ್ ನಮ್ಮ ಅಕ್ಕ ತೋರಿಸಿರೋ ಥರನೇ ಮಾಡಿ ನೀವು ರೆಸಿಪಿ ಚೆನ್ನಾಗಿದೆ ಇದು. ಕೆಲವೊಬ್ರು ಟೊಮಾಟೊ ಹಾಕಲ್ಲ, ಕೆಲವೊಬ್ರು ಚೆನ್ನಾಗಿದೆಯಲ್ಲ ಅಕ್ಕ, ಆನೆಸ್ಟ್ ರಿಪ್ಲೈ ಕೊಡು. ನೀನು ಥರಲ್ಲ ನಾನು. ಆ್ಯಕ್ಚುಲಿ ಇವತ್ತೇನೋ ಒಂಥರ ಟೇಸ್ಟ್ ಸಕ್ಕತ್ತಾಗಿದೆ. ಇನ್ನೊಂದೆರಡು ಮೊಟ್ಟೆ ಇರಬೇಕಿದ್ದಾರೆ. ಹೌದು. ಓಕೆ ಗೈಸ್, ಬಾಯ್. ಇವತ್ತಿನ ವ್ಲಾಗ್ ಇದಾಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಯಾವಾಗ ಎಸಿದ್ರು ಡೈರೆಕ್ಟ್ ಮದುವೆಯಲ್ಲೇ. ಗ್ಯಾಸ್ ನೆಕ್ಸ್ಟ್ ನಮ್ಮ ಅಕ್ಕ ಮದುವೆಗೆ ಬರ್ತಾಳಲ್ವಾ, ಅವಾಗ ಮದುವೆಯಲ್ಲಿ ಇದ್ದಾಗ ವ್ಲಾಗ್ನ ಮದುವೆ ಬನ್ನಿ. ಯಾರ್ಯಾರೆಲ್ಲ ನಮ್ಮ ಅಕ್ಕನ ಕರ್ಕೊಬನ್ನಿ ದಾವಣಗೆರೆಗೆ. ಯಾರ್ಯಾರೆಲ್ಲ ನಮ್ಮ ಅಕ್ಕನ ಫ್ಯಾನ್ಸ್ ನೋಡ್ತಾ ಇದ್ದಾರೆ ವಿಡಿಯೋ, ಯಾರೆಲ್ಲ ಮೀಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಇದೇ ಮಾರ್ಚ್ 30ನೇ ತಾರೀಕಿಗೆ ದಾವಣಗೆರೆಗೆ ಬನ್ನಿ. ಆಮೇಲೆ ಬಂದು ಶಾಂತ ರೀತಿಯಾಗಿ ವರ್ತಿಸಿ ಅಭಿಮಾನಿಗಳು. ಓಕೆ ಗಾಯ್ಸ್, ಬಾಯ್. ಬಾಯ್. ಊಟ ಮಾಡ್ತಾ ಇದ್ದೀವಿ, ಬಾಯ್.